ಸರ್, ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 8ನೇ ಸುತ್ತಿನ ಮುಕ್ತಾಯಕ್ಕೆ ಕಾಂಗ್ರೆಸ್ 1073 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನೂ ಅನೇಕ ಸುತ್ತುಗಳು ಇರೋದ್ರಿಂದ ಕಾಂಗ್ರೆಸ್ಗೆ ಗೆಲುವು ಗ್ಯಾರಂಟಿ ಅಂತ ಹೇಳೋ ಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ, ಈಗ ಸಾಧ್ಯನೂ ಇಲ್ಲ. ನೋಡಿ, ಅದು 4000 ಮುನ್ನಡೆ ಇದ್ದದ್ದು 1000ಕ್ಕೆ ಬಂದಿದೆ. 1000ದ ಮುನ್ನಡೆ ಕೊನೆ ಕ್ಷಣದವರೆಗೂ ತೂಗುಕತ್ತಿನೇ. ಅದು ಯಾರ ತಲೆ ಬೇಕಾದ್ರೂ ತೆಗಿಬಹುದು. ಅದು ಎಸ್ಡಿಪಿಐನ ಅಭ್ಯರ್ಥಿ ಸರ್ ಹೇಳಿದಂಗೆ ಅಫ್ಸರ್ ಕೊಡ್ಲಿಪೇಟೆ 8099 ಮತಗಳನ್ನ ಪಡ್ಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಇಟ್ ಕ್ಯಾನ್ ಫರ್ದರ್ ಗೋ. ಇನ್ನೊಂದ್ 2000 4000 ಅಫ್ಸರ್ಗೆ ವೋಟ್ ಬಂದ್ರೆ ನೋಡಿದ್ರೆ 10,000 ದಾಟುತ್ತೆ. ಏನ್ ತೊಂದ್ರೆ ಏನಿಲ್ಲ. ಈಗ ಎಷ್ಟನೇ ಸುತ್ತು ಮುಗಿದಿದೆ? 8ನೇ ಸುತ್ತಿನ ಮುಕ್ತಾಯ ಆಗಿದೆ. ಸುತ್ತು ಇನ್ನೂ ಬಹಳ ಸುತ್ತುಗಳಿದೆ, 21 ಸುತ್ತುಗಳಿದೆ. ಟೆಂಡೆನ್ಸಿ ನೋಡಿದ್ರೆ ಕಾಂಗ್ರೆಸ್ ಪರವಾಗಿ ಏನು ಕಾಣ್ತಾ ಇಲ್ಲ. ಇದು ಮುಸ್ಲಿಂ ಬಾಹುಳ್ಯದ ಮತಗಟ್ಟೆಗಳು ಇನ್ನೂ ಎಷ್ಟಿವೆ ಅನ್ನೋದು ಗೊತ್ತಿಲ್ಲ ನಮಗೆ. ಅವುಗಳ ಮೇಲೆ ನಿರ್ಧಾರ ಆಗಿದೆ. ಆಮೇಲೆ ಮುನ್ನಡೆಗೆ ಹೋಗಿದ್ದಂತ ಕಾಂಗ್ರೆಸ್ಸಿನ ಅಭ್ಯರ್ಥಿ ಮತ್ತೆ ಕೆಳಗೆ ಬಂದಿದ್ದಾರೆ. 1000 ಮತಗಳ ಅಂತರಕ್ಕೆ ಬಂದಿದ್ದಾರೆ. 1000 ಮತಗಳ ಅಂತರ ಕೊನೆ ಸುತ್ತಿನವರೆಗೆ ಯಾರು ಗೆಲ್ತಾರೆ ಅಂತ ಹೇಳಕ್ ಬರೋದಿಲ್ಲ. ನೀವು 4, 5, 8, 10,000 ಮತಗಳ ಅಂತರ ಇದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್, ಎಸ್ ಹಿ ವಿಲ್ ವಿನ್ ಅಂತ. ಈಗ ಅದೇ ನಂಬಿಕೆಯನ್ನು ಇಟ್ಕೊಂಡು ನೀವು ನಿರ್ಧಾರ ಮಾಡಕ್ ಸಾಧ್ಯ ಇಲ್ಲ. ಆದ್ರಿಂದ ಶಾಮನೂರು ಏನು ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ತಾರೆ ಅನ್ನೋದು 5-6 ಸುತ್ತುಗಳ ನಂತರ ಯೋಚನೆ ಮಾಡಬಹುದೇ ಹೊರತು ಈಗ ಮಾಡಕ್ ಸಾಧ್ಯ ಇಲ್ಲ. ರೈಟ್. ಬಾಗಲಕೋಟೆಯ ಲೇಟೆಸ್ಟ್ ನಂಬರ್ಸ್ ನ ಗಮನಿಸ್ತಾ ಇದ್ರಿ. ಉಮೇಶ್ ಮೇಟಿ 68,271 ಮತಗಳನ್ನ ಪಡ್ಕೊಂಡಿದ್ದಾರೆ. ವೀರಣ್ಣ ಚರಂತಿಮಠ್ 57,505. ಅಂತರ 10,766 ಇದೆ. ಕೊನೆಯ 5 ಸುತ್ತುಗಳ ಮತ ಎಣಿಕೆ ಮಾತ್ರ ಬಾಕಿ ಇದೆ. ಸತತ 18 ಸುತ್ತುಗಳಲ್ಲಿ ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸರ್, ಬಾಗಲಕೋಟೆಯಲ್ಲಿ ನಿಮ್ಗೆ ಏನು ವರ್ಕ್ ಆಗಿರಬಹುದು ಅಂತ ಹೇಳಿ, ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಈ ಗ್ರೌಂಡ್ ಲೆವೆಲ್, ಬೂತ್ ಲೆವೆಲ್ ನಲ್ಲಿ ಮತ ಎಣಿಕೆ ವರ್ಕ್ ಆಯ್ತಾ ಹಿಂಗೆ ಅಂತ ಹೇಳಿ? ಬಿಜೆಪಿ ಸರ್, ಒಂದೇ ನಿಮಿಷ ಸರ್. ನಟ ವಿಜಯ್ಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಕೇರಳದಲ್ಲಿ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ಲಿದ್ದೀವಿ, ಪಶ್ಚಿಮ ಬಂಗಾಳದಲ್ಲಿ ನಮ್ಮದೇನೂ ಇಲ್ಲ ಅಂತ ಹೇಳಿ ಪಂಚರಾಜ್ಯಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದ್ದೀವಿ. ನಟ ವಿಜಯ್ ಅವರಿಗೆ ಟಿವಿಕೆ ಪಕ್ಷ ಟ್ರಮೆಂಡಸ್ ವಿಕ್ಟರಿ ಅಂತ ಏನು ದಾಪುಗಾಲಿಡ್ತಾ ಇದೆ ಅಂದ್ರೆ ಅಚ್ಚರಿಯ ಒಂದು ಫಲಿತಾಂಶ. ದೊಡ್ಡ ಮಟ್ಟದ ಮ್ಯಾಸಿವ್ ವಿಕ್ಟರಿ ಅಂತಲ್ಲ, ಆದ್ರೆ ಅದನ್ನ ಕನ್ಸಿಡರ್ ಮಾಡಬೇಕಾಗತ್ತೆ ಮ್ಯಾಸಿವ್ ವಿಕ್ಟರಿ ಅಂತ ಹೇಳಿ. ಹೊಸದಾಗಿ ಬಂದಂತಹ ಪಕ್ಷ ಸ್ಥಾಪನೆಯಾಗಿ 2 ವರ್ಷ ಆಗಿಲ್ಲ. ಚುನಾವಣಾ ಅಖಾಡಕ್ಕೆ ಅವರು ಹಿಡಿದು ಅಥವಾ ರ್ಯಾಲಿಗಳನ್ನ ಮಾಡೋಕೆ ಶುರು ಮಾಡಿ 1 ವರ್ಷ ಆಗಿಲ್ಲ. ಡಿಸೆಂಬರ್ 2025ರ ಕೊನೆಯಲ್ಲಿ ಅವರು ಚುನಾವಣಾ ರ್ಯಾಲಿಗಳನ್ನ ಆರಂಭ ಮಾಡಿತು. ಅಷ್ಟರಲ್ಲಿ ಅಷ್ಟು ಜನರಿಗೆ ರೀಚ್ ಆಗಿ 100ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಅವರು ಗೆಲುವನ್ನ ದಾಖಲು ಮಾಡ್ತಾರೆ, ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಮುಂದಾಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ನಿಜಕ್ಕೂ ಬಹಳ ಅಚ್ಚರಿಯ ಒಂದು ಫಲಿತಾಂಶ. ಹಾಗಾಗಿ ಮುಖ್ಯಮಂತ್ರಿಗಳು ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ನಾವು ಗೆಲ್ಲುವಂತಹ ವಿಶ್ವಾಸ ಇದೆ, ಬಾಗಲಕೋಟೆಯಲ್ಲೂ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಕಾರಣಗಳಿಂದಾಗಿ ದಾವಣಗೆರೆಯಲ್ಲೂ ಕೂಡ ನಾವು ಖಂಡಿತವಾಗ್ಲೂ ಗೆಲ್ತೀವಿ ದಾವಣಗೆರೆ ದಕ್ಷಿಣದಲ್ಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯನ್ನ ಕಾಂಗ್ರೆಸ್ ಪಾರ್ಟಿ ಬಿಗಿನಿಂಗ್ ನಿಂದನೂ ಕೂಡ ಮಿಸ್ ಹ್ಯಾಂಡಲ್ ಮಾಡಿದೆ. ಅಕಸ್ಮಾತ್ ಆಗಲೇ ಹನುಮಂತ ಸ್ವಲ್ಪ ಹೇಳಿದ್ರು, ಮಿಸ್ ಹ್ಯಾಂಡಲ್ ಮಾಡಿದ್ರೆ ನೀಟಾಗಿ ಅದನ್ನ ಏನಾದರೂ ಅವರು ಮ್ಯಾನೇಜ್ ಮಾಡಿದ್ರೆ ಈ ಥರ ತಿನ್ಕಾಡುವಂಥ ಪರಿಸ್ಥಿತಿ ಅಲ್ಲಿ ಬರ್ತಿರ್ಲಿಲ್ಲ. ಭಾಳ ಸುಲಭವಾಗಿ ಶಾಮನೂರು ಶಿವಶಂಕರಪ್ಪ ಅವರಿದ್ದಾಗ ಯಾವ ರೀತಿ ಗೆಲ್ತಿದ್ರು, ಅದು 100% ಕಾಂಗ್ರೆಸ್ ಪಾರ್ಟಿಯ ಕ್ಷೇತ್ರ. ಅಲ್ಲಿ ಸತತವಾಗಿ ಕಾಂಗ್ರೆಸ್ ಗೆದ್ದಿದೆ, BJP ಒಮ್ಮೆ ಕೂಡ ಗೆದ್ದಿಲ್ಲ. 2008ರಿಂದ ಅದೇನು ಕ್ಷೇತ್ರ ರಚನೆ ಆಯಿತು, ಅದಾದ ನಂತರ ಇಲ್ಲಿವರೆಗೂ ಕೂಡ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇವು ಅಷ್ಟೇ ಸುಲಭವಾಗಿ ಗೆಲ್ಬೋದಾಗಿತ್ತು. ಆದರೆ ಜಾತಿ ಇದ್ರದ್ದು ಸಮೀಕರಣದ್ದು ಮ್ಯಾಥಮೆಟಿಕ್ಸೇ ಕಾಂಗ್ರೆಸ್ಗೆ ಪೂರಕವಾಗಿದೆ. ಆ ಕ್ಷೇತ್ರದ ಆ ರೀತಿ ಡಿಸೈನ್ ಆಗಿದೆ, ಅದು ಕಾಂಗ್ರೆಸ್ಗೆ ಪೂರಕವಾದಂಥ ಒಂದು ಸೀಟ್. ಈ ಕೆಲವು ಕ್ಷೇತ್ರಗಳು ಹಂಗಿರ್ತವೆ. ಉದಾಹರಣೆಗೆ ನಮ್ಮ ಹುಬ್ಳಿ ಧಾರವಾಡದೊಳಗೆ ಜಗದೀಶ್ ಶೆಟ್ಟರ್ ಗೆಲ್ತಾ ಇದ್ದಂಥ ಒಂದು ಕ್ಷೇತ್ರ ಇದೆಯಲ್ಲ, ಅದು ಸೆಂಟ್ರಲ್ಲು, ಅದು BJP ಗೆಲ್ಲುವ ರೀತಿ ಒಳಗಡೆ ಡಿಸೈನ್ ಆಗಿರುವಂಥ ಕ್ಷೇತ್ರ ಅದು. ಅಲ್ಲಿ ನೀವು BJPಯಿಂದ ಯಾರಾದರೂ ನಿಲ್ರಿ. ಈ ಸರಿ ಮಹೇಶ್ ತೆಂಗಿನಕಾಯಿ ಗೆದ್ದಿದ್ದಾರೆ ಅವರು ಪಾರ್ಟಿ ಬಿಟ್ಟು ಹೋದಾಗ. ಸ್ವತಃ ಜಗದೀಶ್ ಶೆಟ್ಟರ್ ಅಲ್ಲಿ ಕಾಂಗ್ರೆಸ್ ಇಂದ ನಿಂತು ಸೋಲ್ಬೇಕಾಯ್ತು. ಕೆಲವು ಕ್ಷೇತ್ರಗಳು ಹಂಗಿರ್ತವೆ. ದಾವಣಗೆರೆ ದಕ್ಷಿಣ ಇದು ಕಾಂಗ್ರೆಸ್ ಕ್ಷೇತ್ರ, ಅದು ಸಿಎಂ ಮಾತಾಡ್ತಿದ್ದಾರೆ ನೋಡ್ಬೇಡಿ. ಗೌರವಿಸ್ತಕ್ಕಂಥ ಸ್ಮರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥದ್ದು
ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಕೆ ಸಿ ರೆಡ್ಡಿಯವರು ಸ್ವಾತಂತ್ರ್ಯ ನಂತರ ಮೊದಲನೇ ಮುಖ್ಯಮಂತ್ರಿಯಾಗಿದ್ದಂಥವರು. ಅವರು 5 ವರ್ಷಗಳ ತುಂಬಿದ ನಂತರ ಸಂವಿಧಾನ ಜಾರಿ ಒಟ್ಟಿನಲ್ಲಿ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ, ತಮಿಳುನಾಡಿನಲ್ಲಿ ಅಚ್ಚರಿಯ ಫಲಿತಾಂಶ, ಪಶ್ಚಿಮ ಬಂಗಾಳದಲ್ಲಿ ನಿರೀಕ್ಷೆಗೂ ಮೀರಿದಂತಹ ಪರ್ಫಾರ್ಮೆನ್ಸ್ ಬಿಜೆಪಿ ಪಾಳಿಯದಿಂದ. ಕ್ಲೋಸ್ ಕಾಂಟೆಸ್ಟ್ ಇರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದು, ವಿಶ್ಲೇಷಣೆ ಮಾಡಿದ್ದು. ಅಲ್ಲಿಗೆ ಹೋದಂತಹ ಪತ್ರಕರ್ತರು ಕೂಡ ನೆಕ್ ಟು ನೆಕ್ ಫೈಟ್ ಇರಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಜನರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಜನ ಬಹಿರಂಗವಾಗಿ ತಮ್ಮ ಆಯ್ಕೆ ಏನು ಅನ್ನೋದನ್ನ ಹೇಳೋದಕ್ಕೆ ಸಿದ್ಧ ಇರಲಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗ ರಿಸಲ್ಟ್ ಬಹುತೇಕ ಕ್ಲಿಯರ್ ಆಗ್ತಾ ಇದೆ. ಸಮಯ 12 ಗಂಟೆ ಆಯಿತು. 194 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಟಿಎಂಸಿ 96 ವಿಧಾನಸಭಾ ಕ್ಷೇತ್ರಗಳಿಗೆ ಸೀಮಿತ ಆಗಿದೆ. ಮತ್ತೊಂದು ಕಡೆ ತಮಿಳುನಾಡು ಅಚ್ಚರಿಯ ಫಲಿತಾಂಶ, 52ರಲ್ಲಿ ಡಿಎಂಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಎಡಿಎಂಕೆ 73 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆ ನಟ ವಿಜಯ್ ಅವರ ಟಿವಿಕೆ ಪಕ್ಷ 105ರಿಂದ 112, 13ರ ಒಳಗಡೆ ಅವರ ಸೀಟ್ ಚೇಂಜ್ ಆಗ್ತಾನೆ ಇದೆ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವುದು ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳದ ರಿಸಲ್ಟ್. ಮತ್ತೊಂದು ಕಡೆ ಕೇರಳದಲ್ಲಿ ನಿರೀಕ್ಷೆಯಂತೆ ಯುಡಿಎಫ್ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾ ಇದೆ. ಅಸ್ಸಾಂನಲ್ಲಿ ನಿರೀಕ್ಷೆಯಂತೆ ಬಿಜೆಪಿ, ಯಾಕಂದ್ರೆ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಕೂಡ ಹೇಮಂತ್ ಬಿಸ್ವಾ ಶರ್ಮಾ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನುವಂಥ ಭವಿಷ್ಯವನ್ನ ನುಡಿದಿದ್ವು. ಜೊತೆಗೆ ಅಲ್ಲಿ 2023ರಲ್ಲಿ ಮಾಡಿದಂತಹ ಒಂದು ಡಿಲಿಮಿಟೇಷನ್ ಅದು ಬಿಜೆಪಿಗೆ ಪೂರಕವಾಗಿ ವರ್ಕ್ ಆಗಿದೆ ಅನ್ನುವಂತಹ ಚರ್ಚೆಗಳಿದ್ವು. 99 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಿದೆ. ಅಸ್ಸಾಂನಲ್ಲಿ 24 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಸೀಮಿತ ಆಗಿದೆ. ಪುದುಚೇರಿಯಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟ ತನ್ನ ಅಧಿಕಾರವನ್ನ ಉಳಿಸಿಕೊಂಡಿದೆ. ಎನ್ ರಂಗಸ್ವಾಮಿ ಅವರ ಕಾಂಗ್ರೆಸ್ ಪಾರ್ಟಿ ಹಾಗೆಯೇ ಬಿಜೆಪಿ ಅಲ್ಲಿ 22 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಮ್ಯಾಜಿಕ್ ನಂಬರ್ 16 ಅದರ ಗಡಿಯನ್ನ ದಾಟಿ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವತ್ತ ಎನ್ಡಿಎ ಮೈತ್ರಿಕೂಟ ಪುದುಚೇರಿಯಲ್ಲಿ ಹೆಜ್ಜೆಯನ್ನ ಇಡ್ತಾ ಇದೆ. ಬಹುತೇಕ ಅಲ್ಲಿನ ರಿಸಲ್ಟ್ ಕೂಡ ಕ್ಲಿಯರ್ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.